ಮುಲ್ಲಾಗಳು ಅಂದ್ರೆ ಏನು? ಮುಲ್ಲಾಗಳು ಅಂದ್ರೆ ನಮ್ಮ ಮಜೀದಿ ಮೌಲಿ ಸಾಬ್, ಇಮಾಮ್ ಸಾಬ್ ಅಂತಾರ. ಈ ದೇಶ ವಿರೋಧಿ, ಧರ್ಮ ವಿರೋಧಿ ಹಂಗೇನಾದ್ರೂ ಅರ್ಥ ಬರುತ್ತಾ ಮುಲ್ಲಾ ಅಂದ್ರೆ? ಇಲ್ಲ ಆ ತರ ಬರೋದಿಲ್ಲ ಮೇಡಮ್, ಆ ತರ ಬರಕ್ ಸಾಧ್ಯನೇ ಇಲ್ಲ ಮೇಡಮ್. ಈಗ ಮುಲ್ಲಾಗಳ ಸರ್ಕಾರ ಬರೋದಕ್ಕೆ ನಾವು ಬಿಡೋದಿಲ್ಲ ಅಂತ ಅಂದ್ರೆ ಅಶೋಕ್ ಅವರು ಒಬ್ಬ ಅದೇ ಸಮುದಾಯದವರಾಗಿ ನಿಮ್ಗೆ ಹೆಂಗ್ ಅರ್ಥ ಆಗತ್ತೆ? ನಮ್ಗೆ ಹೆಂಗ್ ಅರ್ಥ ಆಗತ್ತಂದ್ರೆ ಅದು ನಮ್ಮ ಏನೋ ನಮ್ಮ ವೈದ್ಯವಾಗಿ ಅವ್ರು ಏನೋ ನಮ್ಮ ಬಗ್ಗೆ ಏನೋ ಇದು ತಪ್ಪು ತಿಳ್ಕೊಂಡಿದ್ದಾರೆ, ಅದು ತಪ್ಪು ಬಹಾನೆ ಮಾಡ್ಕೊತಾ ಇದಾರೆ ಅಷ್ಟೇ ಅವರು. ಅಶೋಕ್ ಅದೇ ನನ್ನ ಪ್ರಶ್ನೆ ಆಗಿದ್ದು ಸರ್. ನಿಮಗೆ ದೇಶ ವಿರೋಧಿ ಮುಸಲ್ಮಾನರ ಬಗ್ಗೆ ಆಕ್ಷೇಪ ಇದ್ರೆ ಹಾಗೆ ಬಳಸಬೇಕಾಗಿತ್ತು. ಮುಲ್ಲಾಗಳ ಸರ್ಕಾರ ಬೇಡ ಅಂತ ಹೇಳೋ ಮೂಲಕ ಇನ್ನೊಂದು ಸಮುದಾಯದ ಧಾರ್ಮಿಕ ಭಾವನೆಗೆ ಅಶೋಕ್ ಅವರು ಡೆಲಿಬರೇಟ್ ಆಗಿ ಹರ್ಟ್ ಮಾಡಿದ್ರು ಅನ್ನೋ ಆರೋಪ. ನಾ ಮದ್ದೂರಲ್ಲಿ ಹೇಳಿದ ಇನ್ನೂ ಸಮರ್ಥನೆ ಮಾಡ್ತಾ ಇದ್ದೀನಿ. ಅಲ್ಲಿ ಮಸೀದಿ ಒಬ್ಬ ಹೆಡ್ ಇದ್ದಾರೆ, ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿದ್ದಾರೆ ನಮ್ಮ ಹುಡುಗರೇ ಕಲ್ಲು ಹೊಡೆದಿದ್ದು ಅಂತ. ನಮ್ಮ ಹುಡುಗರೇ ಕಲ್ಲು ಹೊಡೆದಿದ್ದು, ದಯವಿಟ್ಟು ಇದನ್ನ ಇಲ್ಲಿಗೆ ಮರ್ತು ಬಿಡಿ. ಹಳ್ಳಿಗಳಿಗೆ ನಮ್ಮ ಮುಸ್ಲಿಂ ಸಮುದಾಯದವರು ಹಳ್ಳಿಗಳ ಕಡೆ ಬಂದಾಗ ಯಾರೋ ಅವರಿಗೆ ತೊಂದರೆ ಕೊಡಬೇಡಿ ಅಂತ ಹೇಳಿದ್ದಾರೆ. ಒಂದ್ ಕಡೆ ಒಂದು ಮಸೀದಿಯಲ್ಲಿ ಭಾರತದ ಪರವಾಗಿರುವಂತ ಮುಸ್ಲಿಮರು ಇದ್ದಾರೆ, ಭಾರತದ ವಿರುದ್ಧವಾಗಿರುವಂತ ಮುಸ್ಲಿಮರು ಇದ್ದಾರೆ. ಸಿದ್ದರಾಮಯ್ಯ ಯಾರ ಪರವಾಗಿರ್ಬೇಕು? ಭಾರತದ ಪರವಾಗಿರೋ ಮುಸ್ಲಿಂ ಪರವಾಗಿರ್ಬೇಕು. ಅವ್ರು ಮಾಡಿದ್ರು ಆ ಕೆಲಸನ ಸಿದ್ದರಾಮಯ್ಯ ಎಲ್ಲಿ ಮಾಡಿದ್ರು? ಕ್ರಮ ಏನ್ ಮಾಡಿದ್ರು? ನಾವು ಸಿ.ಟಿ. ರವಿ ಅವರು ಒಂದು ಹೇಳಿಕೆ ಕೊಡ್ತಾರೆ ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ಅವ್ರ ಮೇಲೆ ಇಲ್ದಿದ್ ಬಂದಿದ್ದೆಲ್ಲ ಕೇಸ್ ಹಾಕ್ತೀರಾ. ಅದೇ ಪಾಕಿಸ್ತಾನ ಜಿಂದಾಬಾದ್ ಅಂತ ದಿನನಿತ್ಯ ಕೂಗ್ತಾ ಇದಾರಲ್ಲ, ಯಾಕೆ ಅವ್ರ ಮೇಲೆ ಕ್ರಮ ಆಗಿಲ್ಲ? ಇವತ್ತುವರೆಗೂ ನೀವು ವಿಧಾನಸೌಧದಲ್ಲಿ ಕೂಗಿದ್ರಲ್ಲ, ಪ್ರೂವ್ ಆಗಿದೆ, ಪೊಲೀಸರು ಪ್ರೂವ್ ಮಾಡಿದ್ದಾರೆ. ಒಂದಿನ ಜೈಲಿಗೆ ಕಳಿಸಿದ್ದೀರಾ? ಅವ್ರನ್ನ ಕಳಿಸಿದ್ದೀರಾ? ಅದಕ್ಕೆ ನಾನು ಹೇಳಿದ್ದು ಸಿದ್ದರಾಮಯ್ಯನವ್ರಿಗೆ, ನೀವು ಮುಲ್ಲಾಗಳ ಸರ್ಕಾರ ನೀವು ಅಂತ ಹೇಳಿದ್ದು. ಅದಕ್ಕೆ ನೀವು ಅವ್ರ ಮಾತು ಕೇಳ್ಕೊಂಡು ನಡೆಸ್ತಾ ಇದ್ದೀರಾ. ನಿಜವಾದಂತ ಮುಸ್ಲಿಂ ಮಾತು ಕೇಳ್ತಾ ಇಲ್ಲ ನೀವು. ನಿಜವಾದಂತ ಮುಸ್ಲಿಂ ಮಾತು ಕೇಳಿದ್ರೆ ನೆನ್ನೆ ಬಂದಿದ್ರು ಮೊನ್ನೆ ಡಿಬೇಟ್ಗೆ. ಅವ್ರೇನ್ ಹೇಳಿದ್ರು? ನಾವು ಚಾಮುಂಡೇಶ್ವರಿಯ ಪೂಜೆಯನ್ನ ಮಾಡಲ್ಲ, ನಮ್ ಧರ್ಮದಲ್ಲೂ ಒಪ್ಪಲ್ಲ, ಅದನ್ನ ಕರ್ಕೊಂಡೋಗಿ ಅವ್ರನ್ನ ಪೂಜೆ ಮಾಡಿಸ್ತಾವ್ರೆ, ತಪ್ಪು ಇದು ಅಂತ ಮುಸಲ್ಮಾನರು ಹೇಳಿದ್ದಾರೆ. ಇದೇ ವೇದಿಕೆಯಲ್ಲಿ ಹೇಳಿದ್ದಾರೆ, ನಾನು ನೋಡಿದ್ದೀನಿ. ಯಾರ ಪರ ಇದ್ದೀರಾ ಹಂಗಾರೆ? ಯಾಕೆ ಸಿದ್ದರಾಮಯ್ಯ ಪೂಜೆ ಮಾಡಿಸ್ತಾ ಇದ್ದಾರೆ? ಅದಕ್ಕೋಸ್ಕರ ನಾನು ಹೇಳಿದ್ದು, ಇವರು ಸಿದ್ದರಾಮಯ್ಯ ಹಿಂದೂಗಳ ವಿರೋಧಿ, ಹಿಂದೂಗಳ ದಮನ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಇವರು ಮುಲ್ಲಾ ಸರ್ಕಾರ ಅಂತ ಹೇಳಿದ್ದು, ಅದಕ್ಕೋಸ್ಕರ ತಾಲಿಬಾನ್ ಸರ್ಕಾರ ಅಂತ ಹೇಳಿ. ಬಟ್ ಬಿಜೆಪಿ ಮಂಡ್ಯದಲ್ಲಿ ಕೇಸರೀಕರಣ ಮಾಡ್ಲಿಕ್ಕೆ ಹೊರಟಿದೆ, ಮತ್ತೊಂದು ಈ ಕರಾವಳಿಯಲ್ಲಾದಂತೆ ಹಿಂದುತ್ವದ ಲ್ಯಾಬೊರೇಟರಿ ಮಾಡ್ಲಿಕ್ಕೆ ಹೊರಟಿದೆ. ಹಾಗಾಗಿನೇ ಹಿಂದೆ ಹಸಿರು ಬಾವುಟಗಳು, ಹಸಿರು ಧ್ವಜಗಳು, ರೈತಪರ ಹೋರಾಟ ಕಾಣ್ತಾ ಇದ್ದ ನೆಲದಲ್ಲಿ ಈಗ ಕೇಸರೀಕರಣ ಹಿಂದುತ್ವದ ಆಧಾರದ ಮೇಲೆ ಗಲಭೆಗಳು ಏಳಿಸ್ತಿದ್ದಾರೆ ಅನ್ನೋ ಆರೋಪ ಕೂಡ ನಿಮ್ಮ ಸರ್ಕಾರ, ನಿಮ್ಮ ಪಕ್ಷದ ಮೇಲೆ ಸರ್. ಅವರು ಮೊದಲು ಕರಾವಳಿಯನ್ನ ಟಾರ್ಗೆಟ್ ಮಾಡಿದ್ರು, ಈಗ ಮಂಡ್ಯಕ್ಕೆ ಬಂದಿದ್ದಾರೆ, ಮೈಸೂರಿಗೆ ಬಂದಿದ್ದಾರೆ. ಎಲ್ಲೆಲ್ಲಿ ಈ ತರ ಹಿಂದೂಗಳ ಮೇಲೆ ದಮನ ಆಗುತ್ತೆ, ಹಿಂದೂಗಳನ್ನ ತುಳಿಯುವಂತ ಪ್ರಯತ್ನ ಮಾಡುತ್ತೆ, ಅಲ್ಲೆಲ್ಲ ಕೂಡ ನಾವು ಹೋಗೇ ಹೋಗ್ತೀರಿ, ಅವ್ರಿಗೆ ಬೆಂಬಲ ಕೊಟ್ಟೇ ಕೊಡ್ತೀರಿ. ನಿನ್ನೆ ನಾನು ಹೋಗಿದ್ದೆ ಮದ್ದೂರಿಗೆ. ನಾನು ಹೋದಾಗ ಎಲ್ಲಿ ಗಲಾಟೆ ಆಗಿತ್ತು ಅಲ್ಲಿರೋರೆಲ್ಲರೂ ದಲಿತರು. ಅವ್ರು ಹೇಳಿದ್ದು, ನಿಮ್ಮ ಮಾಧ್ಯಮದ ಮುಖಾಂತರನೂ ಹೇಳಿದ್ದಾರೆ, ಅಲ್ಲಿ ಸತ್ತಾಗ ಯಾರಾದ್ರೂ ದಲಿತರ ಮನೆಯಲ್ಲಿ ಸತ್ತರೆ ತಮಟೆ ಹೊಡ್ಕೊಂಡು ಹೋಗ್ಬಾರ್ದಂತೆ ಅಲ್ಲಿ ಮಸೀದಿ ಮುಂದೆ. ಯಾವ ರೂಲು ಇದು? ಖಲಿಸ್ತಾನ ರೂಲ ಇದು? ಯಾವ ರೂಲು? ಮದುವೆ ಮಾಡಿದ್ರೆ ಡೋಲ್ ಹೊಡ್ಕೊಂಡು ಹೋಗ್ಬಾರ್ದಂತೆ ಆ ಒಂದು ಮಸೀದಿ ಮುಂದೆ. ಆ ಕಟ್ಟಿರೋದೇ ಅಕ್ರಮ. ಅಲ್ಲಿ 3 ತಿಂಗಳಿಂದ ಸರ್ಕಾರಿ ಜಮೀನಲ್ಲಿ ಕಟ್ಬಿಟ್ಟಿದ್ದಾರೆ. ಇದನ್ನ ಕೇಳಿದ್ರೆ ಸಿದ್ದರಾಮಯ್ಯ ಏನ್ ಕ್ರಮ ತೆಗೆದುಕೊಂಡ್ರು? ನೋಡಿದ್ರ ಇದನ್ನ? ದಲಿತರಿಗೆ ಆಗ್ತಾ ಇರೋ ಅನ್ಯಾಯ ನೋಡಿದ್ರ? ಅಲ್ಲಿ ಹಿಂದೂಗಳಿಗೆ ಆಗ್ತಾ ಇರೋ ಅಂತ ಅನ್ಯಾಯ ನೋಡಿದ್ರ? ಯಾರ ಪರವಾಗಿ ಇದ್ದಾರೆ ಸಿದ್ದರಾಮಯ್ಯನವರು? ಯಾರ ಪರವಾಗಿ ನೀವು ಮಾತಾಡ್ತಾ ಇದ್ದೀರಾ? ಓನ್ಲಿ ವೋಟ್ಗೋಸ್ಕರ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ. ಬಿಜೆಪಿ ಇನ್ನೇನ್ ಬೇರೆ ಮಾಡ್ತಾ ಇದೆ ಸರ್? ನೀವು ಹೋಗ್ತೀರಿ, ಪ್ರಚೋದನಕಾರಿ ಭಾಷಣ ಮಾಡ್ತೀರಿ, ಶಾಂತಿ ಸಭೆಯನ್ನ ನಿಮ್ ಪಕ್ಷ ಧಿಕ್ಕರಿಸುತ್ತೆ. ನಿಜವಾಗ್ಲೂ ಶಾಂತಿ ಜನರಿಗೆ ಕಾಳಜಿ ಇದ್ದಿದ್ರೆ ಬಿಜೆಪಿ ಶಾಂತಿ ಸಭೆಯಲ್ಲಿ ಕುತ್ಕೊಳ್ತಾ ಇತ್ತು, ಜನರ ಜೊತೆ ಮಾತನಾಡ್ತಾ ಇತ್ತು. ಬೀದಿಲ್ ನಿಂತು ಪ್ರಚೋದನಕಾರಿ ಹೇಳಿಕೆಗಳನ್ನ ಬಿಜೆಪಿ ನಾಯಕರು ಕೊಡಬಾರ್ದಿತ್ತು ಅಂತ ಹೇಳಿ ಮಾತನಾಡ್ತಿದ್ದಾರೆ. ಅಲ್ಲ, ಅಕಸ್ಮಾತ್ ನಾವು ಹೋಗಿಲ್ಲ ಅಂತ ಇಟ್ಕೊಳ್ಳಿ, ಆಯ್ತು ಮೇಡಮ್ ನೀವು ಹೇಳ್ತಾ ಇದ್ದೀರಾ, ನಾವು ಹೋಗ್ಲಿಲ್ಲ ಅಂತ ಇಟ್ಕೊಳ್ಳಿ, ಅಲ್ಲಿ ಹಿಂದೂಗಳ ಗತಿ ಏನು? ಊರ್ ಬಿಟ್ಟು ಓಡೋಗ್ಬೇಕಂಗಾರೆ? ಊರ್ ಬಿಟ್ಟು ಓಡೋಗ್ಬೇಕಾ? ಮನೆ ಖಾಲಿ ಮಾಡ್ಕೊಂಡು ಹೋಗ್ಬೇಕಾ? ಏನ್ ಅರ್ಥ ಅಂದ್ರೆ ಅಲ್ಲಿರೋರೆಲ್ಲ ಇವರ ದೌರ್ಜನ್ಯಕ್ಕೆ ಖಾಲಿ ಮಾಡ್ಕೊಂಡು ಊರ್ ಬಿಟ್ಬಿಟ್ಟು ಹೋಗ್ಬೇಕು ಅಂತ ಅವ್ರಿಗೆ ಧೈರ್ಯ ತುಂಬಕ್ಕೆ, ನೀವು ಇಲ್ಲೇ ಇರಿ, ನಿಮ್ ಜೊತೆ ನಾವಿರ್ತೀರಿ ಅಂತ ಹೇಳಕ್ಕೆ ನಾವು ಹೋಗಿದ್ದು. ಅಂದ್ರೆ ಆರ್ ಅಶೋಕ್ ಅವರಿಗೆ ಅಥವಾ ಬಿಜೆಪಿ ಪಕ್ಷಕ್ಕೆ ಮದ್ದೂರು ಅಥವಾ ಮಂಡ್ಯದ ಪೊಲೀಸರು ಅಸಮರ್ಥರು, ಅಲ್ಲಿನ ಶಾಂತಿಯನ್ನ ಕಾಪಾಡಲಿಕ್ಕೆ ಸಾಧ್ಯ ಆಗದವರು ಅನ್ನೋ ಅಪನಂಬಿಕೆನ ಪಕ್ಕ ಈ ಪೊಲೀಸ್ ಇಲಾಖೆ ಪಕ್ಕ ಈ ಸರ್ಕಾರ ಅಸಮರ್ಥರು. ಅಲ್ಲಿ ಅವ್ರಿಗೇನಾದ್ರೂ
ಈ ಸರ್ಕಾರಕ್ಕೆ ವಿಧಾನಸಭೆಯಲ್ಲೇ ನಾನು ಮಾತಾಡಿದ್ದೀನಿ. ಈ ಗಣಪತಿ ವಿಚಾರಕ್ಕೆ ವಿಧಾನಸಭೆಯಲ್ಲಿ ನಾನು ಸುನೀಲ್ ಕುಮಾರ್ ಮಾತಾಡಿದ್ದೆ. ಈ ತರ ಗಲಭೆಗಳಾಗ್ಬೋದು, ಎಚ್ಚರಿಕೆ ಕೊಡಬೇಕು, ಪರ್ಮಿಷನ್ಗಳನ್ನ ಕ್ಲಿಯರ್ ಮಾಡಿ ಅಂತ ನಾನು ಹೇಳಿದ್ದೀನಿ. ನೀವು ಎಲ್ಲಿ ಕೊಟ್ಟಿದ್ದೀರಾ ಪರ್ಮಿಷನ್? ನೀವೇನ್ ಮಾಡಿದ್ರಿ? ಓಕೆ, ಮದ್ದೂರು ನೀವು ಹೇಳಿದ್ರಿ. ಎಷ್ಟು ಜನ ಪೊಲೀಸರು? 1500 ಜನ ಪೊಲೀಸರು. ರಿಸರ್ವ್ ವ್ಯಾನ್ಗಳು ಒಂದು 100ಕ್ಕೂ ಹೆಚ್ಚು ಪೊಲೀಸ್, SP ಅಧಿಕಾರಿಗಳೆಲ್ಲ ಬಿಟ್ಬಿಟ್ಟಿದ್ದಾರೆ ಅಲ್ಲೇ. ನಿಮ್ ಯೋಗ್ಯತೆಗೆ ಗಣೇಶನ ಮೆರವಣಿಗೆ ಬರುವಾಗ ಒಂದೇ ಒಂದು ರಿಸರ್ವ್ ವ್ಯಾನ್ ಮಸೀದಿ ಮುಂದೆ ಹಾಕ್ಬಿಟ್ಟಿದ್ರೆ ಈ ಘಟನೆ ನಡೀತಾ ಇರಲಿಲ್ಲ. ಗೃಹ ಸಚಿವರು ಹೇಳ್ತಾರೆ ಸಣ್ಣ ಘಟನೆ ಆಯ್ತು ಅಂತ. ಚಲವರಾಯಸ್ವಾಮಿ ಅವರು ಹೇಳ್ತಾರೆ ಹಿಂದಿನ ದಿನವೇ ಪರಿಸ್ಥಿತಿ ಕಂಟ್ರೋಲಿಗೆ ಬಂದಿತ್ತು, ಮಾರನೇ ದಿನ ಬಿಜೆಪಿ ಅವರು ಬಂದ್ರು, ಮತ್ತಷ್ಟು ಪರಿಸ್ಥಿತಿಯನ್ನ ಹದಗೆಡಿಸಿದ್ರು. ಸ್ಥಳೀಯ ಪೊಲೀಸರು ಮ್ಯಾನೇಜ್ ಮಾಡ್ತಾ ಇದ್ದ ವಿಚಾರಕ್ಕೆ ಆಚೆಯಿಂದ ಪೊಲೀಸರನ್ನ ಕರೆಸೋ ಹಾಗೆ ಮಾಡಿದ್ದು ಬಿಜೆಪಿ ಅವರು. ಸಣ್ಣ ಘಟನೆ ಮದ್ದೂರಲ್ಲಾಗಿದ್ದು ಸಣ್ಣ ಘಟನೆ. ಸಣ್ಣ ಘಟನೆಗೆ 1500 ಜನ ಪೊಲೀಸರು. ಸಣ್ಣ ಘಟನೆ ಅಂದ್ರೆ 1500 ಜನ ಯಾಕೆ ಪೊಲೀಸರು ಬೇಕು? ಓಕೆ, ನಿಮ್ಗೆ ಸಣ್ಣ ಘಟನೆ, ಒಂದೇ ನಿಮಿಷ ತಾಳಪ್ಪ. ಸಣ್ಣ ಘಟನೆ ಶಿವಾಜಿನಗರದಲ್ಲಿ ಯಾವನೋ ಕದೀಮ ಅವನು ಒಂದು ಮೆಸೇಜ್ ಹಾಕ್ತಾನೆ, ಅಲ್ಲಾ ಬಗ್ಗೆ ಒಂದು ಮೆಸೇಜ್ ಹಾಕ್ತಾನೆ. ಮೆಸೇಜ್ ಇಲ್ಲಿ ಕಲ್ಲೊಡೆದ್ರು, ಗಣಪತಿ ಮೇಲೆ ಕಲ್ಲೊಡೆದ್ರು, ಇದು ಸಣ್ಣ ಘಟನೆ. ಶಿವಾಜಿನಗರದಲ್ಲಿ ಒಂದು ಮಸೀದಿ ಒಂದು ಮೆಸೇಜ್ ಹಾಕ್ತಾರೆ ಅಲ್ಲಾ ಬಗ್ಗೆ. ಇಡೀ ಶಿವಾಜಿನಗರ ಬೆಂಕಿ ಇಟ್ಕೊಂಡು ಪೊಲೀಸ್ ಸ್ಟೇಷನ್ ಹೊಡೆದಾಕಿ ಅಲ್ಲಿ MLA ಯಾರೋ ದಲಿತರ MLAನ ನುಗ್ಗಿ ಅವನ್ನ ಸುಟ್ಟಾಕುವಂತ ಪ್ರಯತ್ನ ಮಾಡಿದ್ರಲ್ಲ, ಅದೇನೇನ್ ಘಟನೆ ಅದು? ಪರಮೇಶ್ವರ್ ಅವರಿಗೆ, ಗೃಹ ಸಚಿವರಿಗೆ ಎಲ್ಲಾ ಸಣ್ಣದೇ, ಸಣ್ಣ ಘಟನೆ. ನಾನು ನೋಡೇ ಇಲ್ಲ ಈ ತರದ ಕಾಮನ್ ಅವ್ರದ್ದು. ಕಲ್ಲು ಒಡೆದ ರಾಕ್ಷಸರು, ಕ್ರಿಮಿಗಳು, ವ್ಯಾಘ್ರರ ಬಗ್ಗೆ ಮಾತ್ರ ಮಾತಾಡ್ತೀನಿ. ಜಾಗತಿಕವಾಗಿ ಆ ಸಮಸ್ಯೆ ಆಗ್ತಾ ಇದೆ. ಜಗತ್ತಿನ ಬೇರೆ ಬೇರೆ ಭಾಗಗಳಲ್ಲಿ ಆ ಸಮಸ್ಯೆ ಆಗ್ತಾ ಇದೆ. ಬೇರೆ ಬೇರೆ ಭಾಗಗಳಲ್ಲಿ ಆಗಿರುವ ಸಮಸ್ಯೆಗಳಿಗೆ ಅಲ್ಲಿನ ನಾಯಕರು ತೊಡೆ ಮುರಿತೀನಿ ಅಂತನೋ ಕುತ್ತಿಗೆ ಕಡಿತೀನಿ ಅಂತನೋ ಎಲ್ಲೂ ಹೇಳಿಕೆಗಳನ್ನ ಕೊಡ್ತಾ ಇಲ್ಲ. ಆ ಸಮುದಾಯದ ನಿರ್ದಿಷ್ಟವಾಗಿ ಆ ಸಮುದಾಯದ ಯುವಕರನ್ನ ಪಟ್ಟಭದ್ರ ಹಿತಾಸಕ್ತರು ಅವರ ಧಾರ್ಮಿಕ ಶ್ರದ್ಧೆ ಭಕ್ತಿಗಳನ್ನ ದುರುಪಯೋಗ ಪಡಿಸ್ಕೊತಾ ಇದ್ದಾರೆ. ಹೌದು, ಸಮಸ್ಯೆ ಇದೆ. ಆ ಸಮಸ್ಯೆಯನ್ನ ತಲೆ ಕೆಟ್ಟವರು ಅಥವಾ ಆ ಮಾನಸಿಕ ಅಸ್ವಸ್ಥರನ್ನ ಹೇಗೆ ನಾವು ಪರಿಹಾರ ಮಾಡೋಕ್ ಸಾಧ್ಯ? ಅವ್ರಿಗೆ ಹೇಗೆ ಚಿಕಿತ್ಸೆ ಕೊಡೋಕ್ ಸಾಧ್ಯ? ವೈದ್ಯರಾಗಿ ನಾವು ಹಿಂದೂ ಸಂಸ್ಕೃತಿಯಲ್ಲಿ ಅವರು ನಮ್ಮೇಲೆ ಕೊಚ್ಚೆ ಕಲ್ಲು ಹೊಡೆದ್ರು ಅಂತೇಳಿ ನಾವು ವ್ಯಾಘ್ರರಾಗಿ ರಿಯಾಕ್ಟ್ ಮಾಡೋದು ಸರಿನಾ? ನಮ್ಮ ಸಂಸ್ಕೃತಿ ಅದಲ್ಲ. ಅವ್ರು ಕಲ್ಲು ಹೊಡೆಯೋದು ಅವ್ರ ಸಂಸ್ಕೃತಿ. ಅವ್ರ ಸಂಸ್ಕೃತಿ ಅಂದ್ರೆ ನಿರ್ದಿಷ್ಟವಾಗಿ ಕಲ್ಲು ಹೊಡೆದವ್ರ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ. ಮಸೀದಿಯಿಂದ ಕಲ್ಲು ಬೀಳುತ್ತೆ, ವಕ್ಫ್ ಬೋರ್ಡ್ ನ ಅಶೋಕ ಎಂಬ್ಲಂ ಮೇಲೆ ಕಲ್ಲು ತಗೊಂಡು ಹೊಡಿತಾರೆ, ಪ್ರತಿ ಬಾರಿ ಗಣೇಶ ಮೆರವಣಿಗೆ ಹೋಗುವಾಗ ಕಲ್ಲು ಹೊಡಿತಾರೆ. ಈ ಬಹುಸಂಖ್ಯಾತರಾಗ್ತಾ ಇರುವ, ಅಲ್ಪಸಂಖ್ಯಾತರಾಗಿದ್ದ ಬಹುಸಂಖ್ಯಾತರಾಗ್ತಾ ಇರುವ ಮಾನಸಿಕ ಅಸ್ವಸ್ಥರನ್ನ ನಿಮ್ಮ ಪ್ರಕಾರ ಹೆಂಗ್ ಟ್ರೀಟ್ ಮಾಡಬೇಕು? ಆ ಸಮುದಾಯದಲ್ಲಿ ಆಗತ್ತಿರುವ ಸಮಸ್ಯೆ ಏನು? ಆ ಒಳಗೆ ಏನ್ ರಾಡಿಕಲೈಸ್ ಆಗ್ತಾ ಇದಾರೆ, ರಾಡಿಕಲೈಸ್ ಆದವ್ರನ್ನ ಹೇಗೆ ಟ್ರೀಟ್ ಮಾಡಬೇಕು? ನೀವು ತೊಡೆ ಮುರಿತೀನಿ ಅಂದ್ರೆ ಅವ್ರ ಮಾತು ಕೇಳ್ತಾರ? ಹೆಂಗ್ ಮಾಡಬೇಕು ಅಂತ ಆ ಏನ್ ಸಮಸ್ಯೆ ಆಗ್ತಿದೆ ನಿರ್ದಿಷ್ಟವಾಗಿ ಮಾತಾಡೋಣ. ಅಲ್ಲಿ ಮಸೀದಿ ಅವರ ಎಜುಕೇಶನ್ ಏನ್ ಸಿಗ್ತಾ ಇದೆ ಅವರಿಗೆ? ಯಾಕೆ ಅವರು ಭಾರತವನ್ನ ನನ್ನ ಅಂದ್ರೆ ನಿರ್ದಿಷ್ಟವಾಗಿ ನಾನು ಎಲ್ಲಾ ಸಾರ ಸಗಟು ಹೇಳೋದಕ್ಕೆ ಹೋಗೋದಿಲ್ಲ, ಯಾಕೆಂದ್ರೆ ಆ ರೀತಿ ಇಲ್ಲ. ಟ್ರೀಟ್ಮೆಂಟ್ ನೀವು ಇದ್ ಮಾಡ್ತೀನಿ ತಲೆ ಕಡಿತೀನಿ ಅನ್ನೋ ಟ್ರೀಟ್ಮೆಂಟ್ ಆಗೋಕ್ ಸಾಧ್ಯ ಇಲ್ಲ. ಕೇಳಿಸ್ಕೊಳ್ಳಿ, ಹೌದು, ಕೂತ್ಕೊಂಡು ಮಾತಾಡೋಣ. ಶಾಂತಿ ಸಭೆ ಕರೆದಾಗ ಹೋಗಿ ಕೂತ್ಕೊಂಡು ಈ ರೀತಿ ಮಾಡಬೇಡ್ರಪ್ಪ, ಈ ರೀತಿ ಮಾಡಬೇಡಿ, ಎಲ್ಲ ಅಣ್ಣ ತಮ್ಮನ ತರ ಬದುಕೋಣ ಅಂತ ಹೇಳ್ಬೇಕಿತ್ತು. ಶಾಂತಿ ಸಭೆಗೆ ಹೋಗದೆ ನೀವು ತಿರಸ್ಕಾರ ಮಾಡೋದ್ರಿಂದಂತೂ ಪರಿಹಾರ ಆಗೋದಿಲ್ಲ. ಟ್ರೀಟ್ಮೆಂಟ್, ಆ ಟ್ರೀಟ್ಮೆಂಟ್ ಕೊಡೋದಕ್ಕೆ ನಾನು ಸ್ಪೆಷಲಿಸ್ಟ್ ಅಲ್ಲ, ನೀವು ಅಲ್ಲ, ನಾನು ಅಲ್ಲ. ಆ ಟ್ರೀಟ್ಮೆಂಟ್ ಕೊಡೋದಕ್ಕೆ ಅಂತಾನೆ ಇರ್ತಾರೆ ಜನ. ಬೆಂಗಳೂರಲ್ಲಿ ರೌಡಿಸಂ ಹೆಚ್ಚಾದಾಗ ಯಾರೋ ಒಬ್ಬ ದಕ್ಷ ಅಧಿಕಾರಿ ಕರ್ಕೊಂಡ್ಬಂದು ಕೂರಿಸ್ಬಿಟ್ಟು ಅವನ ಕೈಲಿ ಕ್ಲೀನ್ ಮಾಡಿಸಿ, ನೆಟ್ಟು ಬೋಲ್ಟು ಟೈಟ್ ಮಾಡಿಸಿ ಅಂತ ಮಾಡಿಸ್ತಾರೆ, ನಿಮ್ಗೆ ಗೊತ್ತಿರಬಹುದು. ಅದೇ ರೀತಿ ಮಂಡ್ಯ ಮತ್ತು ಮದ್ದೂರು ಅಥವಾ ಹಳೆ ಮೈಸೂರು ಭಾಗದಲ್ಲಿ ಒಂದು 2-3 ವರ್ಷದ ಸಮಸ್ಯೆಗಳಾಗ್ತಾ ಇದೆ, ಪ್ರಯೋಗಗಳಾಗ್ತಾ ಇದೆ. ಆ ಸಮಸ್ಯೆ ಪರಿಹಾರ ಆಗಬೇಕು ಅಂದ್ರೆ ಒಬ್ಬ ಅಧಿಕಾರಿ ಕರ್ಕೊಂಡ್ಬಂದು ಕೂರಿಸ್ಬಿಟ್ಟು ರೆಡಿ ಮಾಡಿ. ಯಾರ ಜವಾಬ್ದಾರಿ ಸರ್ ಅದು? ಸರ್ಕಾರದ್ದೇ. ಸರ್ಕಾರ ಯಾವ ಪಕ್ಷದಿದೆ ಸರ್? ಸರ್ಕಾರ ಯಾವ ಪಕ್ಷದಿದೆ? ಅದನ್ನು ಅವರೇ ಹೇಳ್ತಿರೋದು, ಅದನ್ನೇ ಅವರು ಹೇಳ್ತಿರೋದು. ನೀವು ಮುಂದುವರಿಸಿ ಸರ್. ಅಶೋಕ್ ಸರ್ ಅವ್ರು ಹೇಳಿದ್ರು ತಲೆ ಕೆಟ್ಟವರು, ಮೆಂಟಲ್ಗಳು ಈ ತರ ಕಲ್ತೂರ್ತಾರೆ ಅಂತ ಹೇಳಿದ್ರು. ನನ್ನ ಕಾಂಗ್ರೆಸ್ ಸ್ನೇಹಿತ ಆಗ್ಲೇ ಅವ್ರನ್ನ ಮೆಂಟಲ್ ಮಾಡ್ಬಿಟ್ಟ. 25 ಜನ ಮೆಂಟ್ಲುಗಳು. ಆ 25 ಜನ ಮೆಂಟ್ಲುಗಳು ಆ ಮಸೀದಿಗೆ ಹೆಂಗ್ ಹೊಡೆದ್ರು? ನೀವು ಚಾಮರಾಜಪೇಟೆಯಲ್ಲಿ ಆ ಗೋವಿನ ಕೆಚ್ಚಲ್ ಕೂದ್ರಲ್ಲ, ಇಲ್ಲಿ ಲೋಕಲ್ ಅಲ್ಲೂ ಹಂಗೆ ಮಾಡಿದ್ರು, ಅವನು ಮೆಂಟಲ್ ಅಂದ್ಬಿಟ್ರು.
ಎಷ್ಟು ಜನನ ಮೆಂಟಲ್ ಅಂತ ಹೋಗ್ತೀರಾ ನೀವು? ಕೊನೆಗೆ ಸಿದ್ದರಾಮಯ್ಯನವರೇ ಮೆಂಟಲ್ ಮಾಡ್ಬಿಡ್ತೀರಾ ನೀವು ಪಾಪ.